ವೀರಭದ್ರ ಪೂಜಾ ವಿಧಾನ. ಬಹುತೇಕ ಭಕ್ತರಿಗಾಗಿ ವೀರಭದ್ರನ ಆರಾಧನೆ ಅವನ ಭಯಾನಕ ಶಕ್ತಿಯನ್ನು ಆಹ್ವಾನಿಸುವುದಕ್ಕಾಗಿಯಲ್ಲ, ಬದಲಾಗಿ ಅವನ ಕರುಣಾಮಯ ಮತ್ತು ರಕ್ಷಕ ಸ್ವರೂಪವನ್ನು ಪ್ರಾಪ್ತಿಪಡಿಸಿಕೊಳ್ಳುವುದಕ್ಕಾಗಿ. ಈ ಭಕ್ತಿಪೂಜೆ ಅವನ ಆಶೀರ್ವಾದವನ್ನು ಪಡೆದು ಶತ್ರುಗಳು, ದುಷ್ಟಶಕ್ತಿಗಳು, ಭಯ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆಯನ್ನು ಪಡೆಯಲು ಕೇಂದ್ರೀಕೃತವಾಗಿದೆ. ಅವನ ಪೂಜೆಯಿಂದ ಸಾಧಕನಿಗೆ ಅಪಾರ ಧೈರ್ಯ, ಆತ್ಮವಿಶ್ವಾಸ ಮತ್ತು ಶಕ್ತಿಯು ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ಸರಳ ಪೂಜೆಯನ್ನು ಅವನ ಪವಿತ್ರ ಮಂತ್ರಗಳನ್ನು ಜಪಿಸುವುದರ ಮೂಲಕ ಮಾಡಬಹುದು. ಇದರಲ್ಲಿ ಅತ್ಯಂತ ಮಹತ್ವದ್ದಾದದ್ದು ಓಂ ನಮೋ ಭಗವತೆ ವೀರಭದ್ರಾಯ. ಹೂವುಗಳು, ಧೂಪ, ದೀಪಗಳನ್ನು ಸಮರ್ಪಣೆಯೊಂದಿಗೆ ಅರ್ಪಿಸಲಾಗುತ್ತದೆ. ಭಾರತದ ಅನೇಕ ದೇವಾಲಯಗಳು ವೀರಭದ್ರನಿಗೆ ಸಮರ್ಪಿತವಾಗಿವೆ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಅವನ ಆರಾಧನೆ ವ್ಯಾಪಕವಾಗಿದೆ. ವೀರಭದ್ರ